ಡೇ ಸ್ಟಾರ್ಟೆಡ್ ವಿತ್ ಟೈರ್ ಪಂಚರ್. 9 ಬುಲೆಟ್ ಇಂದು ಗ್ರೆನೇಡ್ ಹಾಕಿ ಎನಿಮೀಸ್ನ ಸಾಯಿಸಿರೋದು ನೋಡಿ. ಇಲ್ಲಿ ನೋಡಿ ಇಂಡಿಯನ್ ಫ್ಲಾಗ್ ಬರ್ದಿರೋದು ನೋಡಿ, ಪ್ರತಿ ಗೋಡೆ ಮೇಲೂ ಬರ್ದವ್ರು. ಇಲ್ಲಿ ಒಳ್ಳೆ ಗ್ರೀಕು. ಈ ಕಡೆ ನೋಡಿ ರಷ್ಯಾ, ಮುಂದ್ಗಡೆ ನೋಡಿ ಪಾಕಿಸ್ತಾನ್. ಈ ಮೌಂಟೇನ್ ರೇಂಜ್ಗೆ ಹೆಸರು ಮೂನ್ ಲ್ಯಾಂಡ್ ಅಂತ. ಇವ್ರು ನೋಡಪ್ಪ, ಮೂನ್ ಲ್ಯಾಂಡ್ ಇಂದ ಆಯಿಲ್ ಎತ್ಕೊಂಡು ಹೋಯ್ತವ್ರೆ. ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಇಲ್ಲಿ. ಸೈಕ್ ಸೀನು. ವಿಡಿಯೋ ತೆಗಿಯಪ್ಪ. Hi all, very good morning. We are in Dras. ಇವತ್ತು ನಾವು ಲೇ ಕಡೆಗೆ ಹೋಗ್ತಾ ಇದ್ವಿ. ಲೇನಲ್ಲಿ ಇವತ್ತು ನಾಳೆ ಸ್ಟೇ ಮಾಡ್ತಾ ಇದ್ದೀವಿ. ಸೊ ಸ್ಟೇ ಆಗಿ ಆಮೇಲೆ ಅಲ್ಲಿಂದ ಮುಂದೆ ಹೋಗೋಣ ಅಂತ. ಸೊ ಇವತ್ತು ದ್ರಾಸಿಂದ ಹೋಗ್ತಿರೋದು. ಬೆಳಗ್ಗೆ ಒಂದು ಲೈಟಾಗಿ ಮಳೆ ಬರೋ ಥರ ಇದೆ, ಬರ್ತಾ ಇದೆ ಮಳೆ. ಸೊ ನಿನ್ನೆ ನೀವು ನೋಡ್ದಂಗೆ ನಾವು ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹೋಗಿದ್ವಿ. ನೋಡಿದವ್ರಿಗೆ ಯಾರ್ಯಾರು ಬಂದಿದ್ದಾರೋ ಎಲ್ಲರಿಗೂ ಎಲ್ಲ ರೋಮನೇ ಎದ್ದೇಳುತ್ತೆ. ಅಲ್ಲಿರೋ ಕಥೆಗಳು, ಸ್ಟೋರಿಗಳು, ಆ ಒಂದೊಂದು ಘಟನೆಗಳದ್ದು ಇಮೇಜ್ಗಳಾಗಲಿ, ಅಥವಾ ಆ ಘಟನೆಗಳು ಬರೆದಿರೋ ರೀತಿ ಆಗಲಿ, ಅಥವಾ ಅವ್ರ ಮನೆಯವ್ರಿಗೆ ಬರೆದಿರೋ ಲೆಟರ್ಗಳು, ಅದೆಲ್ಲ ನೋಡಿದ್ರೆ ಒಂಥರ ಮೈ ಜಿಮ್ ಅನಿಸುತ್ತೆ. ಎಲ್ಲ ಬಿಟ್ಟು, ಎಲ್ಲ ಆಸೆನ ಬಿಟ್ಟು ಜೀವನ ಪಣಕ್ಕಿಟ್ಟು ಇರ್ತಾರೆ ಇಲ್ಲಿ ಸೈನಿಕರು. ನೋಡಿದ್ರೆ ಎಷ್ಟು ಹೊಗಳಿದ್ರು ಸಾಲಲ್ಲ, ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಸಾಲಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಲೇ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮಧ್ಯದಲ್ಲಿ ಒಂದು ಮೂನ್ ಲ್ಯಾಂಡ್ ಅಂತ ಒಂದು ಪ್ಲೇಸ್ ಇದೆ, ಆಮೇಲೆ ಒಂದು ಮಾನೆಸ್ಟ್ರಿ ಇದೆ, ರಾಮಯೂರ್ ಮಾನೆಸ್ಟ್ರಿ ಅಂತ. ಸೊ ಅದೆರಡನ್ನ ನೋಡ್ಕೊಂಡು ಹೋಗೋ ಪ್ಲ್ಯಾನು. ಸೊ ಇವತ್ತಿನ ರೈಡ್ ಬಂದು ಟೋಟಲ್ ಆಲ್ಮೋಸ್ಟ್ 270 ಏನೋ ಇದೆ ಕಿಲೋಮೀಟರ್ಸು. ನಿನ್ನೆ ನಾವು 143 150 ಸಮಥಿಂಗ್ ಇದ್ದಿದ್ದನ್ನೇ ನಾವು 8 ಗಂಟೆ ತೊಗೊಂಡ್ವಿ. ಆರಾಮಾಗಿ ಜೋಜಿಲಾ ಪಾಸ್ ಎಲ್ಲ ಕ್ರಾಸ್ ಮಾಡಿಕೊಂಡು. ಟೈರ್ ಪಂಚರ್ ಹಾಕಿದ್ದು ಟೈರ್ ಪಂಚರ್ ಆಗೋಯ್ತಲ್ಲ ಗುರು. ಸೈಕ್ ಸೀನು. ಗೊತ್ತಿಲ್ಲ ಮಚ್ಚ ಹೆಂಗೆ ಅಂತ. ತೆಗಿರಪ್ಪ ಎಲ್ಲ ಬಿಚ್ಚರಪ್ಪ. ಇಲ್ಲಾಕು ಡೇ ಸ್ಟಾರ್ಟೆಡ್ ವಿತ್ ಟೈರ್ ಪಂಚರ್. ಸೈಕ್ ಸೀನು. ಟಿ ವಿ ಅದರಲ್ಲಿದೆ, ಅದರಲ್ಲೇ ಇದೆಯಲ್ಲ ಎಲ್ಲನೂ. ಓಕೆ, ಒಂದು ಸಣ್ಣ ಟಾಸ್ಕ್ ಇದೆ ಇವಾಗ ಮಾಡೋದಕ್ಕೆ. ಏನು ಕಾಣ್ತಿಲ್ಲ. ಹೋಗಿರಬೇಕು. ಏನಾಗಿದೆ? ಸಣ್ಣ ಟೂಲ್ ಇದರಲ್ಲೇ ಇದೆಯಲ್ಲ, ಡಾರ್ಕ್ ಸೀನ್. ನೋಡಿ ಇಷ್ಟುದ್ದ ಮಳೆ ಚುಚ್ಕೊಂಡಿರೋದು. ಇವಾಗ ಟೈರ್ ಬಿಚ್ಚಲೇಬೇಕು. ನೆನ್ಪಿಟ್ಕೊ ಮಚ್ಚ.
ಸೊ ತಿಂಡಿ ಆಯಿತು ಒಂದು ಒಳ್ಳೆ ಜಾಗದಲ್ಲಿ ನೋಡಿ, ಸೆಲೆಮಿ ಡ್ರೈವ್ ಇನ್ ರೆಸ್ಟೋರೆಂಟ್ ಆ್ಯಂಡ್ ರೆಸಾರ್ಟ್. ಸೊ ಇದು ಇರೋದು ನಮ್ಮದು ದ್ರಾಸ್ ವಾರ್ ಮೆಮೊರಿಯಲ್ ಏನಿದೆ ಅಲ್ಲಿಂದ ಒಂದು ಮೋಸ್ಟ್ಲಿ ಒಂದು 10-15 ಕಿಲೋಮೀಟರ್ ಜಾಗ ಇರ್ಬೋದೇನೋ ದೂರ. ಸೊ ಅಷ್ಟು ದೂರದಲ್ಲಿರೋದು. ಒಳ್ಳೆ ಫುಡ್ ಸಿಗುತ್ತೆ, ಒಳ್ಳೆ ವ್ಯೂ ನೋಡಿ. ಇಲ್ಲೇ ನದಿ ಹರಿತಾ ಇದೆ, ಎರಡೂ ಸೈಡ್ ಬೆಟ್ಟ, ಒಳ್ಳೆ ಜಾಗ, ಪೀಸ್ಫುಲ್, ಜಾಸ್ತಿ ಕ್ರೌಡ್ ಇಲ್ಲ, ಜನ ಇಲ್ಲ ಇಲ್ಲಿ, ಆರಾಮಾಗಿ ಬರ್ಬೋದು. ಒಳ್ಳೆ ರೋಡು ಲೇಯಿಂದ ದ್ರಾಸಿಂದ ಲೇಗೆ ಹೋಗೋ ರೋಡು. ಸೊ ನಾವು ಹೋಗೋದ ನಾವಿದ್ದಿದ್ದು ನಿನ್ನೆ ಇದ್ದಿದ್ದು 10,760 ಫೀಟ್ ಸಿ ಲೆವೆಲ್ಗಿಂತ ಹೈಟ್ ಇರೋ ಜಾಗದಲ್ಲಿ ದ್ರಾಸಲ್ಲಿ. -65 ಡಿಗ್ರಿ ಇಸ್ ದ ರೆಕಾರ್ಡ್ ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ ಹೇಳ್ದಂಗೆ ಸೆಕೆಂಡ್ ಮೋಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್ ದ್ರಾಸ್ದು ಬಂದು. ಸೊ -65 ಡಿಗ್ರಿ ತನಕನೂ ಹೋಗಿರೋ ರೆಕಾರ್ಡ್ ಅಂತೆ. ಬಟ್ -45 ಡಿಗ್ರಿ 50 ಎಲ್ಲ ನಾರ್ಮಲ್ ವಿಂಟರ್ ಟೆಂಪ್ರೇಚರ್ ಇಲ್ಲಿದ್ದು ಬಂದು. ಎಂಥ ಜಾಗ ನೋಡಿ. ಸೊ ಆಮೇಲೆ ಇನ್ನೊಂದೇನಂತಂದರೆ ನಿಮಗೆ ಆಲ್ಮೋಸ್ಟ್ ಝೋಜಿಲಾ ಪಾಸ್ ಕ್ರಾಸ್ ಆದಂಗೆ ಒಂದು ಲೈಟಾಗಿ ನಮಗಂತೂ ಒಂದು ಲೈಟಾಗಿ ಮೌಂಟೇನ್ ಸಿಕ್ನೆಸ್ಸು ಫೀಲ್ ಆಯಿತು. ಒಂದು ಲೈಟಾಗಿ ತಲೆನೋವು ಮಾತ್ರ ಶುರು ಆಯಿತು ಅಷ್ಟೇ. ಬಟ್ ಅದಕ್ಕಿಂತ ಮೇಲೆ ಏನೂ ಆಗಿಲ್ಲ ಸದ್ಯಕ್ಕೆ, ಇಲ್ಲಿ ತನಕ ಏನೂ ಆಗಿಲ್ಲ. ಇನ್ನು ಮುಂದೆ ನೋಡಬೇಕಷ್ಟೇ. ಲೇ ಆಮೇಲೆ ಪ್ಯಾಂಗಾಂಗು, ಉಮ್ಲಿಂಗ್ಲಾ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಏನು ನಮ್ಮದು ಕಂಡೀಷನ್ ಏನಂತ. ಆಮೇಲೆ ಬೇಗ ಸುಸ್ತಾಗುತ್ತೆ, ತುಂಬ ಬೇಗ ಸುಸ್ತಾಗುತ್ತೆ ಇಲ್ಲಿ, ಅದೊಂದು ಇದೆ. ನೀವು ಪ್ಯಾಂಗಾಂಗ್ ಹೋಗೋರು ಅಂದರೆ ಈ ಶ್ರೀನಗರ್ ರೂಟ್ ಮಾಡಿ ಹೋಗೋರು ನೀವು ಲೇನಲ್ಲಿ ಒಂದಿನ ಅಕ್ಲಮಟೈಸ್ ಆಗೋದಕ್ಕೋಸ್ಕರನೇ ಒಂದಿನ ಸ್ಟೇ ಮಾಡಿದ್ರೆ ಬೆಟರು, ಡೈರೆಕ್ಟಾಗಿ ನೀವು ಹೋಗೋ ಬದಲಿಗೆ. ಸೊ ಇಲ್ಲಿದ್ದು ವೆದರು, ಇಲ್ಲಿದ್ದು ಆಲ್ಟಿಟ್ಯೂಡ್ಗೆ ನಿಮ್ಮ ಬಾಡಿನೂ ಅಡ್ಜಸ್ಟ್ ಆಗಬೇಕು. ಬಟ್ ಅದು ಹೇಳೋಕ್ಕಾಗಲ್ಲ, ಒಬ್ರದ್ದು ಆಗುತ್ತೆ ಒಬ್ರದ್ದು ಆಗಲ್ಲ, ಯಾರಿಗಾಗಲ್ಲ ಆ ಥರ ಏನು ಹೇಳೋಕ್ಕಾಗಲ್ಲ. ಯಾರಿಗೆ ಅದು ಮೌಂಟೇನ್ ಸಿಕ್ನೆಸ್ ಯಾರಿಗೆ ಅಟ್ಯಾಕ್ ಆಗುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಸೇಫ್ಟಿನಲ್ಲಿ ನೀವಿರೋದು ಬೆಟರು. ನೋಡಿದ್ದು ರೋಡ್ ಪೂರ್ತಿ ಹಿಂಗೇನೆ ಇರೋದು. ಇದೊಂದೇ ರೋಡ್, ನಿಮಗೆ ರೋಡ್ ಚೆನ್ನಾಗಿದ್ದು ಆಮೇಲೆ ಅಕ್ಕಪಕ್ಕ ಫುಲ್ ಚೆನ್ನಾಗಿರೋ ಮೌಂಟೇನ್ಗಳು ನೋಡೋಕ್ಕೆ ಸಿಗೋದು. ಕಾರ್ಗಿಲಿಂದ ಲೇ ಸ್ಟ್ರೆಚ್ಚಲ್ಲಿ ರೋಡ್ಗಳು ಚೆನ್ನಾಗಿದೆ. ಅದಾದಮೇಲೆ ಲೇ ಪಾಸ್ ಆದಮೇಲೆ ನಿಮಗೆ ರೋಡ್ ಅಷ್ಟೊಂದು ಚೆನ್ನಾಗಿರಲ್ಲ, ಅಂದರೆ ಆಫ್ ರೋಡ್ ಜಾಸ್ತಿ ಇರುತ್ತೆ, ವಾಟರ್ ಕ್ರಾಸಿಂಗ್ಗಳು ಜಾಸ್ತಿ ಇರುತ್ತೆ. ಈ ರೋಡ್ಗಳಲ್ಲಿ ರೈಡ್ ಮಾಡೋದೇ ಅಥವಾ ಡ್ರೈವ್ ಮಾಡೋದೇ ಒಂದು ಏನಂತಾರೆ, ಸಾವಿನ ಜೊತೆ ಆಟ ಆಡ್ದಂಗೆ ಇದು. ನಮಗೆ ಅಂತಲ್ಲ, ಪ್ರತಿಯೊಬ್ಬ ರೈಡ್ ಮಾಡೋವನ್ಗೂ, ಈ ರೋಡಲ್ಲಿ ರೈಡ್ ಮಾಡೋವನ್ಗೂ ಇದು ಅಪ್ಲೈ ಆಗುತ್ತೆ. ಯಾಕಂದರೆ ಎಲ್ಲಿಂದ ದೊಡ್ಡ ದೊಡ್ಡ ಕಲ್ಲುಗಳು ಯಾವ ಟೈಮಲ್ಲಿ ಉರುಳುತ್ತೆ, ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ ಏನು ಹೇಳೋಕ್ಕಾಗಲ್ಲ. ಎಷ್ಟೇ ಸೇಫ್ಟಿ ಆಗಿದ್ರೂ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ರೈಡ್ ಮಾಡ್ತಾ ನೀವು ನೇಚರ್ನ ಎಂಜಾಯ್ ಮಾಡೋ ಜೊತೆಗೇ ಒಂದು ಕಣ್ಣು ಮುಂದೆ ಇರಲಿ, ಎಲ್ಲಿ ಯಾವ ಮೌಂಟೇನಿಂದ ಏನು ಬೀಳ್ತಾ ಇದೆ, ಏನು ಆಗ್ತಿದೆ ಅಂತ ಅದ್ರ ಮೇಲೆ ಒಂದು ನಿಗಾ ಇರಬೇಕು. ಮತ್ತು ಇಲ್ಲಿನ ಜನ ತುಂಬಾ ಹೆಲ್ಪ್ಫುಲ್ಲು, ತುಂಬ ಹೆಲ್ಪಿಂಗ್ ನೇಚರ್ ಇರೋವಂಥ ಜನ. ಅವ್ರ ಕೆಲಸ ಬಿಟ್ಟು ಬೇಕಾದ್ರೆ ಬಂದು ನಿಮ್ಗೆ ಹೆಲ್ಪ್ ಮಾಡಿಕೊಡ್ತಾರೆ ಆ ಥರ. ನಮ್ಮದು ಈಗ ಟೈರ್ ಪಂಚರ್ ಆಗಿದ್ದಾಗಲೂ ಹಂಗೆ ಟೈರೆಲ್ಲ ಬಿಚ್ಚಿ ಇಲ್ಲ ನಾವು ಬೇರೆ ಟ್ಯೂಬ್ ಹಾಕಿ ನಾವು ಏರ್ ಓಡಿಸ್ಕೊಂಬರೋದಕ್ಕೆ ಅಂತ ಹೋದರೆ ಅಲ್ಲಿಂದ ಬರ್ತಾ ಅವ್ರ ಮನೆ ಬೇರೆ ಕಡೆ ಇದ್ರೂ ಒಂದು 3-4 ಕಿಲೋಮೀಟ್ರ್ ಎಕ್ಸ್ಟ್ರಾ ನಮಗೋಸ್ಕರ ಬಂದು ಡ್ರಾಪ್ ಮಾಡಿ ಆಮೇಲೆ ಹೋದರು.
ಕಾರ್ಗಿಲ್ಗೆ ಇನ್ನೂ 9 ಕಿಲೋಮೀಟರ್ ಇದೆ, ಲೇಗೆ 239 ಸಮಥಿಂಗ್ ಏನೋ ಇದೆ. ಏನು ಇದು ನೋಡಿದಷ್ಟು ಸಾಲ್ವಲ್ಲ ಗುರು. ಇದು ನೋಡು ಗುರು, ಇದು ಮರಗಳ ಮಧ್ಯೆ ಮನೆಗಳು ಎಷ್ಟು ಚೆನ್ನಾಗಿದೆ ಗುರು. ಯಬ್ಬಾ ದೇವ್ರೆ, ನೋಡಿ ಇಂಥ ಲ್ಯಾಂಡ್ ಇದೆ. ನೋಡಿ ನೋಡಿ, ಇಂಥ ಲ್ಯಾಂಡ್ ಇಂಡಿಯಾದಲ್ಲಿದೆ. ಇಲ್ಲೆಲ್ಲ ಫೈಟ್ ಆಗಿರುತ್ತೆ ಮಚ್ಚ. ಹೆಂಗಿದೆ ಮ್ಯಾನ್, ಇದ್ರಲ್ಲೆಲ್ಲ ಹತ್ಕೊಂಡು ಹೋಗಿದಾರಲ್ಲ ಮಚ್ಚ. ವಾ, ಕತೆಗಳು ನೋಡಿದ್ರೆ ಸೈಕು. ಎಂತೆಂಥ ಸ್ಟೋರಿಗಳು ಆ ಥರನೇ. 9 ಬುಲೆಟ್ ತಿಂದು ಗ್ರೆನೇಡ್ ಹಾಕಿ ಎನಿಮೀಸ್ನ ಸಾಯಿಸಿರೋದು. ಆಮೇಲೆ 9 hour ವರ್ಟಿಕಲ್ ಕಂಟಿನ್ಯೂಸ್ ಕ್ಲೈಂಬಿಂಗು. ಅದು ಬಂದು ನಮ್ಮ BM ಕಾರ್ಯಪ್ಪ ಅವ್ರು ಮಾಡಿರೋವಂಥದ್ದು. ಅದು 9 hour ವರ್ಟಿಕಲ್ ಕ್ಲೈಂಬು ಅವ್ರದ್ದು ಟ್ರೂಪ್ ಜೊತೆಗೆ. ಇನ್ನೊಂದು ರೆಜಿಮೆಂಟ್ದು 1000 hour ಕಂಟಿನ್ಯೂಸ್ ಫೈರಿಂಗು. ಅಪ್ಪಾ ಇನ್ನೊಬ್ರು ಆ್ಯಮೋ ಎಲ್ಲ ಖಾಲಿ ಆಗಿಬಿಟ್ಟು ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಮಾಡಿದ್ದಾರೆ 3 ಜನ ಎನಿಮೀಸ್ ಜೊತೆಗೆ. 3 ಜನಕ್ಕೂ ಸೋಲಿಸಿದ್ದಾರೆ, ಅಂದರೆ ಸಾಯಿಸಿದ್ದಾರೆ. ಬಟ್ ಕೊನೆ ಒಬ್ಬ ಉಳ್ಕೊಂಡಿದ್ದವನು ಇವ್ರಿಗೆ ಫೈರ್ ಮಾಡಿ ಇವ್ರದ್ದು ತೊಡೆ ಪಾರ್ಟಿಗೇನಕ್ಕೂ ಏಟು ಬಿದ್ದಿತ್ತು. ಸೊ ಈ ಥರ ಸ್ಟೋರಿಗಳು. ಆಮೇಲೆ ಓಡೋಗಿರ್ಬೇಕಾದ್ರೆ, ಎನಿಮಿ ಓಡೋಗ್ತಿರ್ಬೇಕಾದ್ರೆ ಇವರು ಮಷಿನ್ ಗನ್ನ ತಗೊಂಡು ಎನಿಮಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂದ್ಕೊಂಡು ಓಡೋಗಿರೋನು ಶೂಟ್ ಮಾಡಿದ್ದಾರೆ. ಈ ಥರ ನಿಮ್ಗೆ ಒಳ್ಳೆ ಮೂವಿ ಕ್ಲೈಮ್ಯಾಕ್ಸ್ ಸೀನ್ಗಳ ಥರನೇ ಇರೋದೆಲ್ಲನೂ. ಒಂದೊಂದು ಸ್ಟೋರಿನ ಹಂಗೆ ಇರೋದು. ಬಟ್ ಜನ ಬಂದವರು ಮಾತ್ರ ಇಲ್ಲಿ ವಿಕ್ರಮ್ ಬತ್ರಾ ಮಾತ್ರ ಗೊತ್ತಿರೋದು. ಬಟ್ ಉಳಿದವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನಮಗೂ ಗೊತ್ತಿದ್ದಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಅವರೊಬ್ಬರೇ ಅಲ್ಲ, ಅವ್ರ ಥರ 100 ಜನ 100 ಜನ ಅದೇ ಥರ ಸ್ಟೋರಿಗಳು ಎಲ್ಲಾರ್ದು. ಎಲ್ಲಿ ಹಾಂ ಏನೋ ಗೊತ್ತಿದ್ಯಾ ಗೀತನು ಉಂಡಾ? ಇಪ್ಪು ಉಂಡು 10 ಕೊರಡು ಅಲ್ಲ. ಇದೇನು ಇದಂತೂ ಗೊತ್ತಿಲ್ಲ ಮಾತ್ರ. ಮುನ್ಸಿಪಾಲ್ಟಿನಾ? ನೋಡಿ ಗಾಡಿ ಬಂತಿಂದೆ ಅದ. ಇದು ಪೂರ್ತಿ ಕಾರ್ಗಿಲ್ ನೋಡಿ. ಇದು ಪೂರ್ತಿ ಕಾರ್ಗಿಲ್. ಹಂಗೆ ನೋಡಿ ಕಾರ್ಗಿಲ್ ಸಿಟಿ ಟೌನು. ನೋಡಿ ಇಲ್ಲಿ ನೋಡಿ ಇಂಡಿಯನ್ ಫ್ಲಾಗ್ ಬರ್ದಿರೋದು ನೋಡಿ, ಪ್ರತಿ ಗೋಡೆ ಮೇಲೂ ಬರ್ದವ್ರು ಇಲ್ಲಿ. ಸುಮ್ಮನೆ ಅಲ್ಲ ಈ ಸಿಟಿನ. ಓ ಮೈ ಗಾಡ್, ಈ ಹೆವಿ ದೊಡ್ಡ ಸಿಟಿ ಗುರು ಕಾರ್ಗಿಲ್ಲು. ಸುಮ್ಮನೆ ಅಲ್ಲ ಇದನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ನೋಡಿದ್ದು ಇಷ್ಟು ದೊಡ್ಡ ಸಿಟಿನ. ಓ ಮೈ ಗಾಡ್, ವ್ಯೂ ನೋಡಿ ಕಾರ್ಗಿಲ್ ಸಿಟಿದು. ಈ ಕಡೆ ನಿಮ್ಮದು ರೈಟ್ ಸೈಡಿಗೆ ನೋಡ್ತಾ ಇದ್ರೆ ಹಂಗೆ ಹೋಗಿ ಅಲ್ಲಿ ನೋಡು, ಆ ಸಿಟಿ ನೋಡಿ ಹೆಂಗಿದೆ. ಮುಂದೆ ನೋಡಿ ಹೆಂಗಿದೆ ಮೌಂಟೇನ್ ನೋಡಿ. ಗೈಸ್, ಒಂದು ಸೈಡ್ ನಿಮಗೆ ನನ್ನ ಮೊಬೈಲ್ ಡಿಸ್ಟರ್ಬ್ ಮಾಡ್ತಿರ್ಬೋದು. ಬಟ್ ಅದನ್ನು ಸ್ವಲ್ಪ ತಡ್ಕೊಳ್ಳಿ. ಏನಕ್ಕಂದರೆ ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ, ಸ್ವಲ್ಪ ರೀಲ್ ಮಾಡೋದಕ್ಕೆ ಸ್ವಲ್ಪ ವೀಡಿಯೋ ಏನಿರಲಿ ಅಂತ ಮೊಬೈಲ್ ಇಟ್ಟಿದ್ದೀನಿ. ಆದರೆ ಸಹಿ ಕ್ವಾಟ್ಲೆ ಸೀನ್ ಅಂದರೆ ನಾನು ಏನಾದ್ರು ಕೈ ತೆಗೆದುಬಿಟ್ರೆ ನೋಡಿ ಶೇಕ್ ಆಗುತ್ತೆ ನೋಡಿ. ಜಿಗಿ 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 ಶೇಕ್, ಜಿಗಿ ಜಿಗಿ ಶೇಕ್, ಜಿಗಿ ಜಿಗಿ ಶೇಕ್. ಅದಕ್ಕೆ ಕೈ ಹಿಡಿದಿದ್ದೀನಿ.
ಏನು ಐ ಲವ್ ಎಷ್ಟಿದು 12,198 ಫೀಟ್ ಆಲ್ಟಿಟ್ಯೂಡ್ ಮೇಲೆ ಹೈಟಲ್ಲಿದ್ದೀವಿ. ಚಿಲ್ ವೆದರು. ಕೈಯೆಲ್ಲ ಗ್ಲೌಸ್ ಹಾಕಿದ್ರೂ ಒಳಗಡೆ ಫುಲ್ ಕೋಲ್ಡ್ ಆಗಿದೆ. ಫುಲ್ ಒಂಥರ ಮರಗಟ್ಟಿರೋ ಥರ ಆಗಿದೆ ಕೈಯೆಲ್ಲ ಒಳಗಡೆಗೆ. ಸೊ ನಾವು ಪಟ್ರಾ ಲೂಪ್ ಇಳ್ಕೊಂಡು ಇವಾಗ 11,895 ಫೀಟಲ್ಲಿ ಒಂದು ಟೀ ಕುಡ್ಕೊಂಡು, ಅದಕ್ಕಿಂತ ಮುಂಚೆ 13,000 ಫೀಟ್ ಮೇಲೆ ಇರೋಂಥ ಪಟ್ರಾ ಲೂಪ್ ನೋಡಿಕೊಂಡು ಇವಾಗ ಡೈರೆಕ್ಟಾಗಿ ಲಮಯೂರು ಇಳ್ಕೊಂಡು ಒಂದು ಪೆಟ್ರೋಲ್ ಹಾಕಿ ಸೀದಾ ಲೇಗ್ ಹೋಗ್ತಿದ್ದೀವಿ. ನೋಡಿ ಟೈಮ್ ಬಂದು ಇವಾಗ 6:11. ಬಟ್ ಬಿಸಿಲು ಹೆಂಗಿದೆ ನೋಡಿ, ಇಲ್ಲಿ ಇವಾಗಲೇ ಬಿಸಿಲು ಕಾಣಿಸಿರೋದು. ಇಲ್ಲಿ ತನಕ ಸನ್ ಕವರ್ ಆಗೇ ಇದ್ದ, ಹೊರಗಡೆನೇ ಬಂದಿಲ್ಲ. ಚಳಿ ಹಿಡಿಸ್ಬಿಟ್ಟು ಹೋಗ್ಬಿಟ್ಟ. ಮೊನ್ನೆಯಿಂದ ಸೆಕೆನಲ್ಲಿ ಬೆಂದು ಬೆವರು ಸುರಿಸಿ ಬಟ್ಟೆ ಎಲ್ಲ ಒದ್ದೆಯಾಗಿ ಇವತ್ತು ನೋಡಿದ್ರೆ ಹಿಂಗೆ ಕೈಯೆಲ್ಲ ಮರಗಟ್ಟೋಗಿದೆ. ನೋಡಿ ಹೆಂಗಿದೆ ಸನ್ಲೈಟ್ ನೋಡಿ. ಸನ್ಲೈಟ್ ಮೂನ್ಲೈಟ್. ಏನು ಸ್ವರ ಸರಿ ಮಾಡ್ಕೋತಿದ್ಯಾ ಹಾಡು ಹೇಳೋಕ್ಕೆ? ಓ ಮೈ ಗಾಡ್, ಸ್ಟಫ್ಡ್ ಯಾಕ್ ಗೈಸ್, ಲುಕ್ ಎಟ್ ದ ರೈಟ್ ಸೈಡ್. ಸ್ಟಫ್ಡ್ ಯಾಕ್ ಆಮ್ಚಿ ಕಣೋ, ಆಮ್ಚಿ ಗೆಸ್ಟ್ ಹೌಸ್, ಆಮ್ಚಿ ಮುಂಬೈ. ಆಲ್ಚಿ ಇಲ್ಲೇ ಇದೆಯಲ್ಲ 50 ಕಿಲೋಮೀಟ್ರು. ಲೇಗಿನ 120 ಕಿಲೋಮೀಟ್ರು. ತಿಕ್ಸೆ ಯಾವುದಾವುದು ತಿಕ್ಸೆ? ಲಯನ್ ಡೆನ್ ಗೆಸ್ಟ್ ಹೌಸ್ ಅಂತೆ ಮಚ್ಚ. ಏನು ಸಿಂಹಗಳ ಜೊತೆ ಮಲ್ಕೋಬೇಕಾ ನೈಟು? ನೋಡಿ ಇದ್ದು ನೋಡಿ ಹೆಂಗಿದೆ, ಒಳ್ಳೆ ಗ್ರೀಕು. ಈ ಕಡೆ ನೋಡಿ ರಷ್ಯಾ, ಮುಂದ್ಗಡೆ ನೋಡಿ ಪಾಕಿಸ್ತಾನ್. ದಿಸ್ ಈಸ್ ದ ಮೂನ್ ಲ್ಯಾಂಡ್ ಬ್ರೋ. ಈಸ್ ಇಟ್? ಓ ಮೈ ಗಾಡ್ ಮಿಸ್ಟರ್ ನಾಗರಾಜ್. ಗೈಸ್ ಇದು ನೋಡಿ, ಈ ಹಿಲ್ ರೇಂಜ್ಗೆ, ಈ ಮೌಂಟೇನ್ ರೇಂಜ್ಗೆ ಹೆಸರು ಮೂನ್ ಲ್ಯಾಂಡ್ ಅಂತ. ಏನಕ್ಕೆ ಅಂತಂದರೆ ಇದ್ರದ್ದು ಜಿಯೋಗ್ರಫಿಕಲಿ ಸ್ಟ್ರಕ್ಚರ್ ಏನಿದೆ, ಇದು ಮೂನ್ನದು ಅಂದರೆ ಚಂದ್ರನ ಮೇಲಿರೋ ಲ್ಯಾಂಡ್ಗೆ ಸಿಮಿಲರ್ ಇದೆ ಅಂತ ಇದಕ್ಕೆ ಮೂನ್ ಲ್ಯಾಂಡ್ ಅಂತ ಕರೀತಾರೆ. ಆದರೆ ನೋಡೋದಕ್ಕೆ ಚಂದ್ರನ ಥರ ಇದೆ ಅಂತ. ಚಂದ್ರಂದು ಭೂಮಿ ಚಂದ್ರಂದು ಏನಂತಾರೋ, ಚಂದ್ರಂದು ಏನೋ ಭೂಮಿ ಅನ್ನೋಕ್ಕಾಗುತ್ತಾ, ನೆಲ ಜಾಗ ಇದೆ ಮೂನ್ ಲ್ಯಾಂಡ್ ಗೈಸ್. ದಿಸ್ ಇಸ್ ಮೂನ್ ಲ್ಯಾಂಡ್. ಇದೆಲ್ಲ ಅಂದ್ರೆ ಮಾರ್ಸ್ ಕಣೋ, ನೋಡು ಹೆಂಗೋ ಇದೆ. ಇವ್ರು ನೋಡಪ್ಪ ಮೂನ್ ಲ್ಯಾಂಡಿಂದ ಆಯಿಲ್ ಎತ್ಕೊಂಡು ಹೋಯ್ತವ್ರೆ. ಇದು ಶೂಟಿಂಗ್ ಸ್ಟೋನ್ ಜಾಗ ಅಲ್ಲ, ಬಿದ್ದರೆ RIP ಸ್ಟೋನೇ ಇದು. ಏನು ಇರೋ ಇದು ನೋಡು ಸಿಂಗಲ್ ಸ್ಟೋನು ಸಕ್ಕದಾಗಿದೆ ಗುರುದು. ಮಚ್ಚ ಹುಡುಗರು ಬರಬೇಕಾಗಿತ್ತು, ನಮ್ಮ ಬಾಯ್ಸ್ ಬರಬೇಕಾಗಿತ್ತು ಕಣೋ. ನ್ಯೂಟ್ರಲ್ ಇಲ್ಲಪ್ಪ. ಮೇಲೆ ಮೂನ್ ನೋಡೋ. Holy shit! Oh my god! Mighty! ಏನು ಬಾಯ್ ಮಾಡಿದ್ರ? ಬಾಯ್ ಹೆಂಗೆ? ದೇವ್ರೆ. ಮತ್ತೆ ಏನು ಗುರು, 3ನೇ ಗೇರನ್ನ 4ನೇ ಗೇರ್ ಅಂತ ತೋರಿಸ್ತಿದ್ದೆ ಕಣೋ. ಒಂದೊಂದ್ಸಲ 4ನೇ ಗೇರ್ನ 5ನೇ ಗೇರ್ ಅಂತ ತೋರಿಸೋದೇ ಇಲ್ಲ. ಮೀಟ್ರು ಡಮಾರ್ ಆಗಿಬಿಟ್ಟಿದೆ ನಂದು.
ಏನೋ ಜಾಗ. ಇಲ್ಲೇ ನೀವು ನೀರು ರಿವರ್ ಏನು ನೋಡ್ತಿದ್ದೀರಲ್ಲ, ಇದು ಯಾವುದೂ ಬೆಚ್ಚಗಿರಲ್ಲ ನೀರು. ಎಷ್ಟೇ ಬಿಸಿಲು ಬಿದ್ದರೂ ಏನೇ ಆದ್ರೂ ಫ್ರೀಝರಲ್ಲಿಟ್ಟು ಐಸ್ ಕ್ಯೂಬ್ನ ನೀರು ಮಾಡಿದ ತಕ್ಷಣ ಹೆಂಗಿರುತ್ತೋ ಆ ಟೆಂಪ್ರೇಚರ್ಲಿರುತ್ತೆ ಇದು ಆಲ್ಮೋಸ್ಟು. ಯಾಕೆ ಹೇಳಿ, ಇದು ಗ್ಲೇಷಿಯರು ಕರಗಿಬಿಟ್ಟು ಆಗಿರೋವಂಥ ನೀರು. ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಇಲ್ಲಿ. ಲ್ಯಾಂಡ್ ಸ್ಲೈಡ್ ನೋಡಿ, ಇಲ್ಲಿ ಹೋಗ್ತಿದೆ ನೋಡಿ. ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಬ್ರೋ. ಶೂಟಿಂಗ್ ಸ್ಟೋನ್ ನೋಡ್ಕೊಬಾರಾಕಿ, ಹೇಳು ಹಂಗೆ. ಆದಷ್ಟು ರೈಟಿಗೆ ಬಾ. ಓ ಇಲ್ಲ ಗುರು, ಶೂಟಿಂಗ್ ಸ್ಟೋನ್ ಅನ್ಕೊಂಡ್ವಲ್ಲಪ್ಪ ನಿಮ್ಮನ್ನ. ಅಯ್ಯ, ಇನ್ನು 67 ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಲೇಗಿಂತ. ಟೈಮ್ ಬಂದು ಇವಾಗ 7:35. ಬಟ್ ಲೈಟ್ ಹೆಂಗಿದೆ ನೋಡಿ ಇಲ್ಲಿ. ಇನ್ನು 7:35ಗೆ ಬೆಂಗಳೂರಲ್ಲಿ ಸುಮಾರು ಜನದ್ದು ಊಟ ಆಗಿ ನಿದ್ದೆ ಮಾಡಿರ್ತಾರೆ ಏನೋ. ಇದು ಎಲ್ಲೋ ಹೋದಂಗಿದೆಯಲ್ಲ ಗುರು, ಇದು ಯಾವುದೋ ದೇಶಾಂತರ ಹೋದಂಗಿದೆ ಜಾಗಗಳಿದು. ಓಕೆ ಗೈಸ್, ಇನ್ನು 63 ಕಿಲೋಮೀಟ್ರ್ ಇದೆ. 1 ಗಂಟೆ 19 ನಿಮಿಷಗಳು. ಟೈಮ್ ಬಂದು 7:51. ಆದರೆ ಲೈಟ್ ನೋಡಿ ಹೆಂಗಿದೆ. ಬ್ಯಾಟ್ರಿ ಬೇರೆ ಕಮ್ಮಿ ಇದೆ, 19% ಅಷ್ಟೇ. ಆಲ್ಮೋಸ್ಟ್ ಇನ್ನು ನಾವು ಲೇ ರೀಚ್ ಆದಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಟೈಮ್ ಬೇರೆ 8 ಗಂಟೆ ಆಗ್ತಾ ಬಂತು. ಊಟ ಮಾಡಿ ಮಲ್ಕೊಳ್ಳಿ, ನಾಳೆ ಸಿಗೋಲ್ಲ.